ಚೀನಾ ನೆರೆಮನೆಯಲ್ಲಿ ಭಾರತ ಆಟ, ಲಾವೋಸ್ಗೆ ಹಾರಿದ್ದೇಕೆ ಪ್ರಧಾನಿ ಮೋದಿ. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಚೀನಾ ನಡುವಿನ ಛಾಯಾ ಸಮರದಲ್ಲಿ ಶಾಡೋ ಬಾಕ್ಸಿಂಗ್ನಲ್ಲಿ ಈಗ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಆಸಿಯಾನ್ ರಾಷ್ಟ್ರಗಳ ನೆಪದಲ್ಲಿ ಮೋದಿ ಲಾವೋಸ್ ಪ್ರವಾಸ ಕೈಗೊಂಡಿದ್ದಾರೆ. 2 ದಿನದ ಪ್ರೋಗ್ರಾಂ ಇದು. ನರೇಂದ್ರ ಮೋದಿ 3ನೇ ಅವಧಿಗೆ PM ಆದಮೇಲೆ ಕೈಗೊಳ್ತಿರೋ 12ನೇ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ಸಾಕಷ್ಟು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಚೈನಾವನ್ನ ಕೌಂಟರ್ ಮಾಡೋ ನಿಟ್ಟಿನಲ್ಲಿ, ಭಾರತದ ಆರ್ಥಿಕತೆಗೆ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವದ್ದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಿದ್ರೆ ಈ ಲಾವೋಸ್ ಭೇಟಿ ಮೂಲಕ ಭಾರತ ಚೀನಾಗೆ ಏನ್ ಸಂದೇಶ ಕೊಡ್ತಾ ಇದೆ? ಭಾರತದ ಪ್ರಧಾನಿ ಅಲ್ಲಿಗೆ ಹೋಗಿ 2 ದಿನ ಇದ್ದು ಬೇರೆ ಬೇರೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ಆ ರಾಷ್ಟ್ರ ಅಷ್ಟು ಇಂಪಾರ್ಟೆಂಟ್ ಯಾಕೆ? ಅದರ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಅಷ್ಟು ದೂರದಲ್ಲಿ ರಾಮಾಯಣ ತಲುಪಿದ್ದು ಹೇಗೆ, ಹಿಂದೂ ದೇಗುಲಗಳು ಅಲ್ಲಿ ಬಂದಿದ್ದು ಹೇಗೆ ಲಾವೋಸ್ನಲ್ಲಿ, ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಎಲ್ಲಿದೆ ಲಾವೋಸ್? ನೀವೀಗ ಮ್ಯಾಪ್ ನೋಡ್ತಾ ಇದ್ದೀರಾ, ಇದೇ ಲಾವೋಸ್. ಒಂದು ಕಡೆ ಮಯನ್ಮಾರ್, ಮತ್ತೊಂದು ಕಡೆ ಚೈನಾ, ಇನ್ನೊಂದು ಕಡೆ ವಿಯೆಟ್ನಾಂ, ಮತ್ತೊಂದು ಕಡೆ ಕಾಂಬೋಡಿಯಾಗಳನ್ನ ಗಡಿಯಾಗಿ ಹೊಂದಿದೆ. ಸಂಪೂರ್ಣ ಲ್ಯಾಂಡ್ ಲಾಕ್ಡ್ ಕಂಟ್ರಿ. 2,36,800 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ, ಜಾಗವನ್ನ ಹೊಂದಿದೆ. ಜಗತ್ತಿನ 82ನೇ ಅತಿ ದೊಡ್ಡ ದೇಶ. ಇದರ ರಾಜಧಾನಿ ಏನ್ಶಾನ್. ಒಂದು ಕಾಲದಲ್ಲಿ ಫ್ರೆಂಚರ ವಸಾಹತುವಾಗಿತ್ತು. 1953ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. 1975ರ ತನಕ ರಾಜಾಡಳಿತ ಇತ್ತು. ಬಳಿಕ ಕಮ್ಯುನಿಸ್ಟ್ ಆಡಳಿತ ಬಂದಿದೆ. ಲಾವೋ ಪೀಪಲ್ಸ್ ರೆವಲ್ಯೂಷನರಿ ಪಾರ್ಟಿ ಅಲ್ಲಿರೋ ಏಕೈಕ ಪಕ್ಷ. ಅಂದರೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಇದೆಯಲ್ಲ, ಹಾಗೆ. ಇದರ ಪ್ರಧಾನಿ ಸಾಯ್ ಸಿಫೆಂಡಾನ್ ಅಂತ. ಇವರೇ ಪ್ರಧಾನಿ ಮೋದಿಯನ್ನ ಇನ್ವೈಟ್ ಮಾಡಿದ್ರು. ಸೊ ಮೋದಿ 2 ದಿನಗಳ ಭೇಟಿ ನೀಡಿದ್ದಾರೆ ಅಲ್ಲಿಗೆ. ವಿದೇಶಾಂಗ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ 10 ಮತ್ತು 11 ಲಾವೋಸ್ನಲ್ಲಿ ಮೋದಿ ಅವರಿಗೆ ಸುಮಾರು ಪ್ರೋಗ್ರಾಂ ಇದೆ. ಆಸಿಯಾನ್ ದೇಶಗಳ ಶೃಂಗಸಭೆ ಮತ್ತು ಈಸ್ಟ್ ಏಷ್ಯಾ ಸಮಿಟ್ನಲ್ಲಿ ಪಾಲ್ಗೊಳ್ಳೋದು ಕೂಡ ಈ ಪ್ರೋಗ್ರಾಂನಲ್ಲಿದೆ. ಭಾರತಕ್ಕೆ ಏನು ಲಾಭ? ಒಂದು ಚೀನಾ ಫ್ಯಾಕ್ಟರ್, ಮತ್ತೊಂದು ಆರ್ಥಿಕತೆ. ಮೊದಲಿಗೆ ಆರ್ಥಿಕತೆ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. ಆಸಿಯಾನ್ ಅಂದರೆ ಇದು 10 ದೇಶಗಳ ಒಂದು ಒಕ್ಕೂಟ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. 1961ರಲ್ಲಿ ಥಾಯ್ಲ್ಯಾಂಡ್, ಮಲೇಷ್ಯಾ, ಫಿಲಿಪೈನ್ಸ್ಗಳು ಈ ಕೂಟವನ್ನು ಶುರು ಮಾಡೋಕ್ಕೆ ಪ್ರಯತ್ನ ಪಟ್ಟವು. 1967ರಲ್ಲಿ ಇದು ಸ್ಥಾಪನೆಯಾಯಿತು. ಈಗ ಬ್ರೂನೆ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮ್ಯಾನ್ಮಾರ್, ಫಿಲಿಪೈನ್ಸ್, ಸಿಂಗಪೂರ್, ಥಾಯ್ಲ್ಯಾಂಡ್, ವಿಯೆಟ್ನಾಂ ಇದರ ಮೆಂಬರ್ ಕಂಟ್ರೀಸ್. ಈಸ್ಟ್ ತೈಮೋರ್ ಮತ್ತು ಪಪುವಾ ನ್ಯೂಗಿನಿಯಾಗಳನ್ನು ಅಬ್ಸರ್ವರ್ ಸ್ಟೇಟ್ಸ್ ಅಂತ ಸೇರಿಸ್ಕೊಂಡಿದ್ದಾರೆ. 68 ಕೋಟಿ ಜನ ಈ ದೇಶಗಳಲ್ಲಿ ವಾಸ ಮಾಡ್ತಾರೆ. $4.2 ಟ್ರಿಲಿಯನ್ GDP ಇದೆ ಇಷ್ಟು ರಾಷ್ಟ್ರಗಳದ್ದು ಸೇರಿ. ಆರ್ಥಿಕವಾಗಿ, ಸ್ಟ್ರಾಟಜಿಕಲಿ ಈ ಗುಂಪು ತುಂಬ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ದೇಶಗಳ ಸಹವಾಸ ಬೇಡ, ನಾವು ಜಾಗತಿಕ ಶಕ್ತಿಗಳಿಂದ ದೂರ ಇದ್ಕೊಂಡು ನಮ್ಮ ಪಾಡಿ ನೆಮ್ಮದಿಯಾಗಿರೋಣ ಅಂತ ಕೂಟ ಕಟ್ಕೊಂಡ್ರು. ವಿಶೇಷ ಅಂದರೆ ಪುಟ್ಟ ದೇಶಗಳ ಈ ಕೂಟವೇ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಈ ಗುಂಪಿನಲ್ಲಿರೋ ಯಾರೂ ಅಣ್ವಸ್ತ್ರಗಳ ತಂಟೆಗೆ ಹೋಗಂಗಿಲ್ಲ. ಒಬ್ರಿಗೊಬ್ರು ಪರಸ್ಪರ ಸಹಾಯ ಮಾಡಬೇಕು. ಹೀಗೆ ಕಂಡೀಷನ್ಸ್ ಅನ್ನ ಇವರೇ ಹಾಕೊಂಡಿದ್ದಾರೆ, ಅದನ್ನ ಪಾಲಿಸ್ತಿದ್ದಾರೆ ಕೂಡ. ಇಂತಹ ಇಂಟ್ರೆಸ್ಟಿಂಗ್ ಗುಂಪಿನೊಂದಿಗೆ ಭಾರತಕ್ಕೆ ಮೊದಲಿನಿಂದಲೂ ಒಳ್ಳೆ ಸಂಬಂಧ ಇದೆ. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ಈ ಆಸಿಯಾನ್ ಭಾರತದ ಒಟ್ಟು ವ್ಯಾಪಾರದಲ್ಲಿ 11% ಪಾಲನ್ನು ಹೊಂದಿದೆ. ಭಾರತ ಹಾಗೂ ಆಸಿಯಾನ್ ನಡುವೆ 2009ರಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. 2021-22ರಲ್ಲಿ ಭಾರತ $110 ಬಿಲಿಯನ್ ವ್ಯಾಪಾರ ಮಾಡಿದೆ ಈ ರಾಷ್ಟ್ರಗಳೊಂದಿಗೆ. ಈಗ ಆಲ್ರೆಡಿ ಇಂಡಿಯಾ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್ ಸೇರಿಕೊಂಡು 3 ದೇಶಗಳನ್ನೊಳಗೊಂಡ ಹೈವೇ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಸಿಂಗಪೂರ್ ಸೇರಿದ ಹಾಗೆ ಕೂಟದಲ್ಲಿ ಭಾರತಕ್ಕೆ ಇಂಪಾರ್ಟೆಂಟ್ ಆಗಿರೋ ಪಾಲುದಾರರು ಇದ್ದಾರೆ. ಹೀಗಾಗಿ PM ನರೇಂದ್ರ ಮೋದಿ ಅವರ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಅದರಲ್ಲೂ ಲಾವೋಸ್ ಪ್ರವಾಸ ಹೋಗ್ತಿರೋದು ಚೀನಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಚೆಕ್ಮೇಟ್ ಅಂತಲೇ ಪರಿಗಣಿಸಲಾಗ್ತಾ ಇದೆ ಒಂದಷ್ಟು ಆಯಾಮಗಳಲ್ಲಿ ನೋಡಿದಾಗ. ಯಾಕಂದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ಮೇಲೆ ಆತ ಭಾರತದ ಮೇಲೆ ವೈಯಕ್ತಿಕ ದ್ವೇಷ ಇದೆಯೋನೋ ಅನ್ನೋ ಮಟ್ಟಿಗೆ ಭಾರತವನ್ನ ಸುತ್ತುವರಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಲದ ಹೆಸರಲ್ಲಿ ಲಂಕಾ, ಮಾಲ್ಡೀವ್ಸ್, ಮ್ಯಾನ್ಮಾರ್, ಬಾಂಗ್ಲಾ, ಪಾಕಿಸ್ತಾನ, ನೇಪಾಳ ಎಲ್ಲರನ್ನೂ ಕೂಡ ಅವ್ರ ಕಡೆಗೆ ಸೇರಿಸ್ಕೊಂಡು ಭಾರತದ ವಿರುದ್ಧ ಎತ್ತಿ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡಬೇಕು ಅಂದರೆ ಚೈನಾದ ಮಾರ್ಗದಲ್ಲೇ ನಾವು ಹೋಗೋಕೆ ಪ್ರಯತ್ನ ಪಡಬೇಕಾಗತ್ತೆ. ಭಾರತ ವಜ್ರದ ಹಾರ ಅನ್ಕೊಂಡು ಹೋಗ್ತಾ ಇದೆ ಅವರ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಬದಲಿಗೆ. ಇದರ ಅರ್ಥ ಏನು? ಚೀನಾದ ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ನಾವು ಉತ್ತಮ ಸಂಬಂಧವನ್ನು ಇಟ್ಕೋಬೇಕು. ಅದರಲ್ಲೂ ಈ ಚೀನಾ ಆನೆ ಗಾತ್ರದ ರಾಷ್ಟ್ರ, ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಲ್ಲಿಂದ ಇಲ್ಲಿ ತನಕ ಚಾಚಿಕೊಂಡಿದೆ. ಇದು ಒಂದು ರೀತಿ ಚೈನಾಗೆ ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು.
ಯಾಕಂದರೆ ಸುತ್ತಲೂ ಬಹುತೇಕ ಶತ್ರುಗಳನ್ನೇ ಇಟ್ಕೊಂಡಿರೋ ಚೀನಾ, ಒಂದು ಕಡೆ ಜಪಾನ್, ಅದರ ಪಕ್ಕದಲ್ಲೇ ದಕ್ಷಿಣ ಕೊರಿಯಾ, ಅದರ ಪಕ್ಕದಲ್ಲಿ ನಾವು ಸಪ್ರೇಟ್ ಅಂತ ಹೇಳೋ ತೈವಾನ್, ಈ ಕಡೆ ಫಿಲಿಪೈನ್ಸ್ ಎಲ್ಲ ಇದ್ದಾರೆ. ಒಂದು ಕಡೆ ಭಾರತ ಇದೆ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾವನ್ನು ಕಟ್ಟಿ ಹಾಕೋಕೆ ಈ ಮೇಲೆ ಹೇಳಿದ ರಾಷ್ಟ್ರಗಳು ಅಂದರೆ ಜಪಾನ್ನಿಂದ ಭಾರತ ತನಕ ಒಂದೊಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಭಾರತ ಈ ಆಟದಲ್ಲಿ ಮುಂಚೂಣಿಯಲ್ಲಿರೋದ್ರಿಂದ ನಾವು ಲಾವೋಸ್ ಜೊತೆಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ಳೋದು ಮುಖ್ಯ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು, ಚೀನಾ ಜೊತೆಗೆ ಆಯಕಟ್ಟಿನ ಜಾಗದಲ್ಲಿ ಲಾವೋಸ್ ಗಡಿ ಹಂಚಿಕೊಂಡಿದೆ. 505 ಕಿಲೋಮೀಟರ್ ಉದ್ದದ ಗಡಿ ಇದೆ. ಸದ್ಯಕ್ಕೆ ಲಾವೋಸ್ ಜೊತೆಗೆ ಚೀನಾ ಅಂತ ದೊಡ್ಡ ಸಂಘರ್ಷ ಹೊಂದಿಲ್ಲ ನಿಜ, ಆದರೆ ಆಸಿಯಾನ್ ಕೂಟಕ್ಕೆ ಚೀನಾ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಅಲ್ಲಿರೋ ಫಿಲಿಪೈನ್ಸ್, ವಿಯೆಟ್ನಾಂ, ಬ್ರೂನೆ ಈ ರಾಷ್ಟ್ರಗಳೊಂದಿಗೆ ತುಂಬ ಒಳ್ಳೆ ಸಂಬಂಧ ಇಲ್ಲ. ಇನ್ನು ಲಾವೋಸ್ ಕೂಡ ಆಸಿಯಾನ್ನಲ್ಲೇ ಬರೋದ್ರಿಂದ ಆಸಿಯಾನನ್ನು ನಾವು ಚೀನಾ ವಿರುದ್ಧ ಬಳಸಬಹುದಾಗಿರೋದ್ರಿಂದ ನಮಗೆ ಆ ದೇಶದ ಸ್ನೇಹ ತುಂಬ ಮುಖ್ಯ ಆಗುತ್ತೆ. ಕಮ್ಯುನಿಸ್ಟ್ ಲಾವೋಸ್ನೊಂದಿಗೆ ಸಂಬಂಧ ವೃದ್ಧಿಯಾದಷ್ಟು ನಿಮ್ಮ ಹಿತ್ತಲಿಗೆ ನಾವು ಬರಬಹುದು ಅನ್ನೋ ಸಂದೇಶವನ್ನು ಭಾರತ ಚೀನಾ ಕೊಟ್ಟಂತಾಗುತ್ತೆ. ಚೀನಾ ಸುತ್ತಲಿನ ಒಂದೊಂದೇ ದೇಶದಲ್ಲೂ ಭಾರತದ ಪ್ರಭಾವ ಹೆಚ್ಚು ಮಾಡಿದಷ್ಟು ಚೀನಾಗೆ ನಾವು ಕೌಂಟರ್ ಕೊಡೋದು ಇನ್ನೂ ಸ್ಟ್ರಾಂಗ್ ಆಗಿ ಕೊಡ್ಬೋದು. ಈ ಮೂಲಕ ಚೀನಾ ಹೇಗೆ ಹಿಂಬಾಗಿಲಿನಿಂದ ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಹಾರಿಸುತ್ತೋ ಅದೇ ರೀತಿ ನಾವು ಮಾಡಬಹುದು ಅನ್ನೋದು ಚೀನಾಗೆ ನಾವು ಸಂದೇಶ ರವಾನೆ ಮಾಡ್ಬೋದು. ನಮ್ಮ ಹಿತ್ತಲ್ಲಿ ನುಗ್ಗಿದ್ರೆ ನಾವು ನಿಮ್ಮ ಹಿತ್ತಲ್ಲಿ ನುಗ್ತೀವಿ ಅಂತ. ಕೆಲ ದಿನಗಳ ಹಿಂದೆ ಭಾರತ ಜಗತ್ತಿನ ಅತ್ಯಾಧುನಿಕ ಕ್ರೂಸ್ ಮಿಸೈಲ್ ಬ್ರಹ್ಮೋಸನ್ನು ಫಿಲಿಪೈನ್ಸ್ಗೆ ಮಾರಿತ್ತು. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಇರೋ ಕ್ವಾಡ್ ಕೂಡ ಆಕ್ಟಿವ್ ಆಗ್ತಿದೆ. ಸೊ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾಗೆ ಹತ್ತಿರ ಇರುವಂಥ ಲಾವೋಸ್ ಜೊತೆಗೂ ಸಂಬಂಧ ಗಟ್ಟಿಯಾದರೆ ಚೀನಾಗೆ ಎಲ್ಲ ಕಡೆ ಉರಿ ಶುರುವಾಗೋದು ಗ್ಯಾರಂಟಿ. ಜೊತೆಗೆ ಭಾರತ ಇತ್ತೀಚೆಗೆ ತನ್ನನ್ನು ತಾನು ವಿಶ್ವದ ಇಂಪಾರ್ಟೆಂಟ್ ರಾಷ್ಟ್ರ, ಅದರಲ್ಲೂ ಕೂಡ ಈ ಮಧ್ಯಮ ಆದಾಯ ಹಿಂದುಳಿದ ರಾಷ್ಟ್ರಗಳ ಲೀಡರ್ ಅನ್ನೋ ರೀತಿಯಲ್ಲಿ ಭಾರತ ಬಿಂಬಿಸಿಕೊಳ್ತಾ ಇದೆ. ಕೋವಿಡ್ನಿಂದ ಟೆಕ್ನಾಲಜಿ ತನಕ ಎಲ್ಲ ಕಡೆನೂ ಕೈಲಾದ ಹೆಲ್ಪ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲೂ ಆಸಿಯಾನ್ ರಾಷ್ಟ್ರಗಳೊಂದಿಗೆ ಲಾವೋಸ್ನೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ನೋಡಿದ್ರೆ ಭಾರತ ಮತ್ತು ಲಾವೋಸ್ ನಡುವೆ ಸಾವಿರಾರು ವರ್ಷಗಳಿಂದಲೂ ಸಂಬಂಧ ಇದೆ. ಇವತ್ತಿಗೂ ಅಲ್ಲಿನ ಬಹುಸಂಖ್ಯಾತರು ಬೌದ್ಧರು. ಎಲ್ಲಿಂದ ಹೋಗಿದ್ದು ಬೌದ್ಧ ಧರ್ಮ? ಭಾರತದಿಂದ. 66% ಇದ್ದಾರೆ ಬೌದ್ಧರು. ಇದಕ್ಕೂ ಮುಂಚೆಯಲ್ಲಿ ಏನಿತ್ತು? ಹಿಂದೂ ಧರ್ಮ ಇತ್ತು ಅಂತ ದಾಖಲೆ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯುನೆಸ್ಕೋಗೆ ಸೇರಿರೋ ವಾಟ್ ಪೂ ಅನ್ನೋ ದೇವಸ್ಥಾನ ಕೂಡ ಇದೆ. ಶಿವರಿಗೆ ಅರ್ಪಿತವಾಗಿರೋ ದೇವಸ್ಥಾನ. ನೀವು ನೋಡ್ತಿರ್ಬೋದು, ಸಾಕಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಐತಿಹಾಸಿಕ ಟೆಂಪಲ್ ಇದೆ ಅಲ್ಲಿ. ಇದೇ ದೇಗುಲದಲ್ಲಿ ಕೃಷ್ಣ ಕಂಸನನ್ನು ಕೊಲ್ತಿರೋ ಕೆತ್ತನೆಗಳಿವೆ. ವಿಷ್ಣು, ಗರುಡ, ನಂದಿ, ಲಿಂಗ ಎಲ್ಲ ಇದೆ. ಇಲ್ಲೇ ಪೋ ಖೋ ಅನ್ನೋ ಒಂದು ಪರ್ವತ ಇದೆ. ಇದನ್ನು ಮುಂಚೆ ಲಿಂಗ ಪರ್ವತ ಅಂತ ಕರಿತಾ ಇದ್ರು. ಅಷ್ಟರ ಮಟ್ಟಿಗೆ ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಲಾವೋಸ್ನಲ್ಲಿ ಹರಡಿದೆ. ಅಷ್ಟೇ ಅಲ್ಲ, ಇವತ್ತು ಲಾವೋಸ್ನ ಮಹಾಕಾವ್ಯ ಲಾವೋಸ್ನ ರಾಮಾಯಣ, ಅದನ್ನು ಫ್ರಾಲಾಮ್ ಅಂತ ಕರೀತಾರೆ. ಆ ರಾಮಾಯಣದಲ್ಲಿ ಪ್ರಲಾಕ್ ಅಂದರೆ ಲಕ್ಷ್ಮಣ, ಪ್ರಲಾಮ್ ಅಂದರೆ ರಾಮ, ನಂಗ್ ಸಿದಾ ಅಂದರೆ ಸೀತಾ, ತೋತ್ಸ ಖಾನ್ ಅಂದರೆ ರಾವಣ, ಹನುಮಾನ್, ಸಂಪತ್ತಿ ಮತ್ತು ಜಟಾಯುಗಳು ಕೂಡ ಇದ್ದಾರೆ. ಹನುಮಾನ್ರನ್ನ ಹುಲಿಮಾನ್ ಅಂತ ಕರೀತಾರೆ. ಅಶೋಕರ ಕಾಲದಲ್ಲಿ ಈ ದೇಶದೊಂದಿಗೆ ಡೀಪ್ ಆಗಿರೋ ಸಂಬಂಧ ಇತ್ತು. ಇನ್ನು ಇದೇ ಲಾವೋಸನ್ನ ಖಮೆ ಎಂಪೈರ್ ಆಡಳಿತ ಮಾಡ್ತಾ ಇತ್ತು. ಇದರ ಮೂಲ ಪುರುಷ 2ನೇ ಜಯವರ್ಮನ್ ಅಂತ ಹೇಳಲಾಗುತ್ತೆ. ಸಾಮಾನ್ಯ ಶಕಪೂರ್ವ 802ರಿಂದ 1431 ತನಕ ಈ ಸಾಮ್ರಾಜ್ಯ ಇತ್ತು. ಬಳಿಕ ಬರ್ಮಾ ಸಾಮ್ರಾಜ್ಯ, ಚೀನಾ, ಯುರೋಪಿನ ಶಕ್ತಿಗಳು ಇಲ್ಲಿ ತಮ್ಮ ರಾಜ್ಯಭಾರ ಮುಂದುವರೆಸಿದ್ರು. ಈಗ ಅದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಆಳ್ತಾ ಇದೆ. 77 ಲಕ್ಷ ಜನಸಂಖ್ಯೆ ಇದೆ. $9,787 ತಲಾ ಆದಾಯವನ್ನು ಹೊಂದಿದ್ದಾರೆ. ನಮಗಿಂತ 3 ಪಟ್ಟಿಗಿಂತ ಜಾಸ್ತಿ ಶ್ರೀಮಂತರಿದ್ದಾರೆ ಲಾವೋಸ್ನ ಜನ. ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಪೈಕಿ ಲಾವೋಸ್ ಕೂಡ ಗುರುತಿಸಿಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದ ಪ್ರಧಾನಿ 2 ದಿನಗಳ ಭೇಟಿಗೆ ಅಂತ ಹೋಗಿರೋ ಈ ಲಾವೋಸ್ ದೇಶದ ಬಗ್ಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.